ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ನವೀಕರಿಸಬಹುದಾದ ಇಂಧನ ಮೂಲದಿಂದ ಈಗ ವಿದ್ಯುತ್ ಉತ್ಪಾದನೆ ಮಾಡುತ್ತಿರೋದು ಒಂದು ಸ್ವಾವಲಂಬನೆ ಸಹಕಾರಿಯಾಗಿದೆ. ಆದರೆ ಕೇಂದ್ರ ಸರ್ಕಾರ ನವೀಕರಿಸಬಹುದಾದ ಇಂಧನ ವಿದ್ಯುತ್ ಬಳೆ ಉತ್ಪಾದಕರಿಗೆ ಒಂದಿಷ್ಟು ನಿಯಮಗಳನ್ನು ಸಹ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ ರೈತರ ಭೂಮಿಯನ್ನು ಖರೀದಿಸೋದಕ್ಕೆ ಅದು ಎಣ್ಣೆ ಮಾಡ್ಕೋಬೇಕಲ್ಲ, ಅಂದರೆ ಬಿನ್ ಸೇತಿಕೆ ಮಾಡ್ಕೋಬಾರ್ದು. ಜೊತೆಗೆ ಅಲ್ಲಿ ಟ್ರಾನ್ಸ್ಮಿಷನ್ ಈ ಹಿಂದಿನ ಏನು ಟೆಲಿಗ್ರಾಫ್ ಆ್ಯಕ್ಟ್ ಇದೆ ಆ ಪ್ರಕಾರವಾಗಿ ವಿದ್ಯುತ್ ಕಂಬ ಹಾಕಿದಾಗ ಯಾವುದೇ ಪರವಾನಗಿಲ್ಲ, ಆ ಲೈನ್ ಬಂದರೆ ಸಾಕು ಅಲ್ಲಿ ಕೊಡಬೇಕು ಅನ್ನುವಂಥ ನಿಯಮ ಇದೆ. ಇದೇ ನಿಯಮವನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಏನು ವಿದ್ಯುತ್ ಕಂಪ್ನಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ರೈತರ ಮೇಲೆ ದೌರ್ಜನ್ಯ ನೀಡುತ್ತಾರೆ ಅನ್ನುವಂಥ ಆರೋಪಗಳು ಮತ್ತು ಸಾಬೀತಾಗಿದೆ ಮತ್ತು ಅಲ್ಲಲ್ಲಿ ಕೇಸುಗಳು ಆಗ್ತವೆ. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪವನ ಮತ್ತು ಸೌರ ವಿದ್ಯುತ್ ಶಕ್ತಿ ಒಂದು ಕಡೆ ಕುಷ್ಟಗಿ, ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನಲ್ಲಿ ಸೌರಶಕ್ತಿ ಇದ್ದರೆ, ಕೊಪ್ಪಳ ತಾಲೂಕಿನಲ್ಲಿ ಸೌರಶಕ್ತಿ ಕೊಪ್ಪಳ ತಾಲೂಕಿನ ಇದ್ದರೆ, ಕುಕನೂರು, ಯಲಬುರ್ಗಾ ಮತ್ತು ಕುಷ್ಟಗಿಯಲ್ಲಿ ಪವನ ವಿದ್ಯುತ್ ಶಕ್ತಿಗಳ ಘಟಕಗಳು ಆರಂಭವಾಗಿವೆ. ಇಲ್ಲಿ ನೂರಾರು ಘಟಕಗಳು ಈಗಾಗಲೇ ಆರಂಭ ಮಾಡ್ತಿದ್ದು ಇಲ್ಲಿ ರೈತರ ಜಮೀನನ್ನು ಅತ್ಯಂತ ಕಡಿಮೆ ದರದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದು ಕಡೆ ಆಗಿದ್ದರೆ, ಜೊತೆಗೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಇನ್ನು ಲೈನಿಗೆ ಬೇಕಾಗಿರುವಂಥ ಏನು ವಿದ್ಯುತ್ ಕಂಬಗಳ ಟ್ರಾನ್ಸ್ಮಿಷನ್ ಕಂಬಗಳೇನದವು ಆ ಕಂಬಗಳನ್ನು ಹಾಕುವಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೀತಾರೆ ಏನಿದೆ. ಒಂದು ಅವರು ಪೊಲೀಸರು ಸಹ ಅವರಿಗೆ ಸಹಕಾರ ಕೊಡ್ತಾರೆ ಅನ್ನುವಂಥ ಆರೋಪಗಳಿದೆ ಮತ್ತು ಮೇಲಿಂದ ಮೇಲೆ ರೈತರ ಮೇಲೆ ದೌರ್ಜನ್ಯಗಳ ಪ್ರಕರಣಗಳು ನೀಡ್ತವೆ. ಈ ಕುರಿತು ಏನು ಯಲಬುರ್ಗಾ ಶಾಸಕರು ಆಗಿರುವಂಥ ಬಸವರಾಜ ರಾಯರೆಡ್ಡಿಯನ್ನು ಪ್ರಶ್ನಿಸಿದರೆ, ಇಲ್ಲಿ ನಾವು ಕೇಂದ್ರ ಸರ್ಕಾರದಿಂದಲೇ ಇದನ್ನು ಪರವಾನಗಿ ಕೊಡ್ತಾ ಇರೋದ್ರಿಂದ ನಮ್ಮ ಇದು ಏನೂ ಪಾತ್ರ ಇಲ್ಲ. ಒಂದು ವೇಳೆ ನೀವು ಬೇಡ ಅಂದರೆ ರೈತರು ಭೂಮಿಯನ್ನು ಕೊಡಬೇಡಿ ಅನ್ನೋಂಥ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ನಾನು ಡಿ ಸಿಗಳಿಗೆ ಹೇಳಿದೆ, ಸರ್ ಒಂದು ಕಂಬಕ್ಕೆ ಇಷ್ಟು ಕೊಡಬೇಕು, ಒಂದಿಷ್ಟು ಇದಕ್ಕೆ ಕೊಡಬೇಕು ಅಂತ ರೂಲ್ಸ್ ಇದೆ ಸರ್, ನಾವೇನು ಮಾಡೋಕ್ಕಾಗಲ್ಲ ಸರ್ ಅಂತ ಡಿ ಸಿ ಹೇಳ್ತಾರೆ. ಡಿಸಿಗಳು ಫಿಕ್ಸ್ ಮಾಡ್ಬೇಕಂತ ಒಂದು ನಿಮಿಷ ರೀ, ನಾನು ಹೇಳೋದು ಏನು ಗೊತ್ತಾ ರೀ, ನನ್ ಕೇಳಿದ್ರೆ ವಿಂಡ್ ಮಿಲ್ಗೆ ಯಾವ ರೈತರು ನನಗೆ ನೋಡಿ ನನ್ ಕೇಳ್ತೀರಾ 1886 ಆಕ್ಟ್ನಾಗ ಐತನ್ ಸರ್ ಅದು, ನಾನೇನ್ ಮಾಡ್ಲಿ ಅದಕ್ಕೆ? ಜಿಲ್ಲಾಧಿಕಾರಿ ಒಂದ್ ಕೆಲಸ ಮಾಡಿ, ಅವ್ನು ಯಾವ ಕಂಪ್ನಿಯವ್ನಿಗೆ ಇದನ್ನ ಕೊಡ್ಲೇಬೇಡಿ, ಕೊಡಬೇಡ್ರಿ ನೀವು. ನಾನು ಒಂದು ಲೆಟರ್ ಕೂಡ ಬರಿತಾ ಇದ್ದೀನಿ. ಯಾರಿಗೆ? ನಮ್ಮ ಸ್ಟೇಟ್ ಎನರ್ಜಿ ಮಿನಿಸ್ಟರ್ಗೆ. ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಇಲ್ಲಿ ಬಂದಾಗ ಕೇಳ್ತಾ ಇಲ್ಲ. ಏನಂದ್ರೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ತಾಲೂಕಿಗೆ ವಿಂಡ್ ಮಿಲ್ಲು ಇವನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ನಮ್ಮ ಸ್ಯಾಂಕ್ಷನ್ ಬೇಡ, ರೈತರ ಜಮೀನು ಹಾಳಾಗೋದು ಬೇಡ, ರೈತರು ಒಪ್ಪಂದ ಮಾಡ್ಕೊಳ್ತಿರಲ್ಲ, ಎಷ್ಟು ಹಣಕ್ಕೆ ಒಪ್ಪಂದ ಮಾಡ್ಕೊಂತೀರಿ, ಯಾರಾದರೂ ರೈತರು ನನ್ನ ಹತ್ರ ಬಂದರೆ, ಒಂದು ನಿಮಿಷ ರೀ, ಯಾರಾದರೂ ರೈತರು ನನ್ನ ಹತ್ರ ಬಂದರೆ ಖಂಡಿತವಾಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೇನೆ. ಆದ್ರೆ ಇವತ್ತಿನವರೆಗೂ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. ಬಂದ್ರೆ ರೈತರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ನನಗೆ ರೈತ ಅವರು ನಾನು ಕೇಳದೇ ಇದ್ರೆ ಸ್ವಲ್ಪ ನೋಡಿ, ಆನೆಸ್ಟ್ ಆಗಿ ಮಾತಾಡ್ತೀನಿ ನಾನು. ಸುಮ್ಮನೆ ಇವೆಲ್ಲದ ಅವ್ರು ಯಾರ ಕಂಪ್ನಿಯವ್ರು ಇದ್ದಾರಲ್ಲ, ಉದಾಹರಣೆ ಟಾಟಾ ಅಂತ ಇದೆ, ಇನ್ನೊಂದು ಕಂಪ್ನಿ ಅಂತ ಇದೆ, ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾ ಕಂಪ್ನೀಸ್ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಆ ಕಂಪ್ನಿಯವರು ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾರೆ. ಏನಂತಾರೆ ಅವರು? ಸರ್ ನಮ್ಗೆ ಇಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಾವು, ಎಷ್ಟಕ್ಕೆ? ಈ ಅಮೌಂಟಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲವು ಸಾರಿ ನಾವು ಹೆಚ್ಚು ಕೊಟ್ಟಿರ್ತೀವಿ ಸರ್, ಆದರೆ ಮಧ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ಈ ಥರ ಗಲಾಟೆ ಮಾಡ್ತಾರೆ, ನಾವೇನು ಮಾಡಬೇಕು ಅಂತ ಅವರು ಇನ್ಸ್ಪೆಕ್ಟ್ರಿಗೆ ನಾನು ಬೈದು ಕೇಳಿದೆ. ಸರ್ ಹಿಂಗೆ ಮಾಡ್ತಾರೆ ಸರ್, ಅವ್ರು ಕಂಪ್ಲೇಂಟ್ ಕೊಡ್ತಾರೆ, SP ಕೊಡ್ತಾರೆ, ಅವ್ರು ಕಂಪ್ಲೇಂಟು SP ಡೈರೆಕ್ಷನ್ ಕೊಡ್ತಾರೆ. ಅದಕ್ಕೆ ನಾನೇನು ಹೇಳ್ತೇನೆ, ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗಿದ್ರೆ ನಮಗೆ ಬೇಡವೇ ಬೇಡ, ನಮಗೆ ವಿಂಡ್ ಮಿಲ್ ಬೇಡ, ನಮಗೆ ಸೋಲಾರ್ ಬೇಡ, ನಮಗೆ ವಿಂಡ್ ಮಿಲ್ ಬೇಡ, ಸೋಲಾರ್ ಬೇಡ, ನಮ್ಮ ರೈತರ ಭೂಮಿ ಕೊಡೋದು ಬೇಡ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ, ಒಂದು ಕಡೆ ಬಸವರಾಜ ರೆಡ್ಡಿ ಅವರು ತಮ್ಮ ಈ ರೀತಿ ಹೇಳ್ತಾ ಇದ್ರು, ಅವರ ಬೆಂಬಲಿಗರಾಗಿರುವಂಥ SR ಹಿರೇಮಠ ಅನ್ನುವಂಥವರು ಒಂದು ವಿದ್ಯುತ್ ಘಟಕಗಳಿಗೆ, ಅಂದರೆ KV ಸ್ಟೇಷನ್ಗಳಿಗಾಗಿ ಭೂಮಿಯನ್ನು ಡೀಲ್ ಮಾಡ್ತಾರುವಂಥ ವಿಡಿಯೋಗಳು ಈಗ ವೈರಲ್ ಆಗಿದೆ. ಅಲ್ಲಿ
ಬೇರೆ ಬೇರೆ ಕಡೆ 200 ಎಕರೆಯಷ್ಟು ಭೂಮಿ ಬೇಕು, ಅದಕ್ಕೆ 12 ಲಕ್ಷ 30 ಲಕ್ಷ ಈ ರೀತಿ ಬರ್ತೀನಿ ಮತ್ತು MD ಅನ್ನು ಕರೆಸ್ತೀನಿ, ಜೊತೆಗೆ ತಹಸೀಲ್ದಾರ್ ಕರೆಸ್ತೀನಿ, ಈ ರೀತಿ ವಿಡಿಯೋಗಳು ಬರ್ತದೆ. ಈ ಕುರಿತು ಏನು ಗಂಗಾವತಿ ಶಾಸಕರಾಗಿರುವಂಥ ಗಾಲಿ ಚಂದ್ರರೆಡ್ಡಿ ಅವರು ಹೇಳೋದೇನೆಂದರೆ, ಇಲ್ಲಿ ರಾಯರೆಡ್ಡಿ ಅವರು ತಪ್ಪು ಮಾಹಿತಿ ನೀಡ್ತಾರೆ. ಭೂಮಿಯನ್ನು ಕೊಡ್ತಾ ಇರೋದು ತಹಸೀಲ್ದಾರು ಮತ್ತು ಜಿಲ್ಲಾಡಳಿತ. ಈ ನಿಟ್ಟಿನಲ್ಲಿ ಅವರು ಜಾರಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಏನು ರಾಯರೆಡ್ಡಿ ಅವರು ಈ ತಮ್ಮ ಬೆಂಬಲಿಗರಿಂದ ಏನು ನಡೀತಾ ಇದೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಇದೆ. ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳು ಹೇಳೋದಂದರೆ, ನಾವು ಇಲ್ಲಿ ಯಾವುದೇ ರೀತಿಯ ಪರವಾನಗಿಯನ್ನು ಕೊಡೋದಲ್ಲ, ಆದರೆ ಟ್ರಾನ್ಸ್ಮಿಷನ್ಗೆ ಕಂಬಗಳನ್ನು ಹಾಕುವಾಗ ಯಾವುದೇ ರೀತಿಯ ಪರವಾನಗಿ ಬೇಕಲ್ಲ ಮತ್ತು ಅದರ ಮೇಲೆ ಇರುತ್ತೆ. ಈ ನಿಟ್ಟಿನಲ್ಲಿದೆ ಒಂದು ವೇಳೆ ರೈತರಿಗೆ ಏನಾದರೂ ಸಮಸ್ಯೆಗಳಾದರೆ ಅದಕ್ಕೆ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಆ ಸಮಿತಿಗೆ ಏನು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು, ಅವರಿಗೆ ದೂರನ್ನಿಟ್ಟರೆ ಅದನ್ನು ಪರಿಶೀಲಿಸಿ ರೈತರ ಪರವಾಗಿ ನಿಲ್ತೀವಿ ಅನ್ನೋಂಥ ಒಂದು ಪತ್ರಿಕಾ ಹೇಳಿಕೆಯನ್ನು ಸಹ ಅವರು ನೀಡಿದ್ದಾರೆ. ಕೊಡೋದು ಅವ್ರಿಗೆ ಬಿಟ್ಟದ್ದು ಸರ್ ಹೇಳಿದಂಗೆ, ಅದಕ್ಕೆ ಸೋಲಾರ್ ವಿಂಡಿಗೆ ಬಟ್ ಇದಕ್ಕೆ ಕೊಡಲೇಬೇಕು ಟ್ರಾನ್ಸ್ಮಿಷನ್ ಲೈನ್ಗೆ. ಮೂಲ ಪ್ರಶ್ನೆ ಸೋಲಾರ್ ವಿಂಡ್ ಅಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ದೇ ಲ್ಯಾಂಡ್ ಇದೆ, ಯಾರೋ ಬಂದು ಕೇಳಿದ್ರು ಸೋಲಾರ್ ವಿಂಡಿಗೆ ಕೊಡೋದು ಬಿಡೋದು ನಿಮಗೆ ಬಿಟ್ಟರು, ನಾವು ಮ್ಯಾಂಡೇಟರಿ ಮಾಡಲ್ಲ. ಟ್ರಾನ್ಸ್ಮಿಷನ್ ಲೈನ್ಗೆ ಇಟ್ ಇಸ್ ಅವರ್ ಡ್ಯೂಟಿ, ಇಟ್ ಇಸ್ ಮೈ ಡ್ಯೂಟಿ ಟು ಗಿವ್ ಪ್ರೊಟೆಕ್ಷನ್. ಐ ವಿಲ್ ಗಿವ್. ಸರ್ ಈಗ ಮೂಲ ಪ್ರಶ್ನೆ ಏನಂದ್ರೆ, ಕೃಷಿ ಯೋಗ್ಯ ಭೂಮಿನ ಕೊಡಬಾರದು ಅನ್ನೋದು ಫಸ್ಟ್ ಕಂಡೀಷನ್ ಸರ್. ಎಲ್ಲ ಕೊಟ್ಟಿರೋದು ಕೃಷಿ ಯೋಗ್ಯ ಸರ್. ನೀವು ಒಂದು ಕ್ವೈರಿ ಹಾಕ್ರಿ ಸರ್, ನೀವು ಕೃಷಿ ಯೋಗ್ಯ ಭೂಮಿ ಐತಿ ಇಲ್ಲಿ ಹಾಕಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಸೆಂಟ್ರಲ್ ಬರೀಬೇಕು. ಟ್ರಾನ್ಸ್ಮಿಷನ್ ಲೈನ್ ಅಲೈನ್ಮೆಂಟ್ ಒಂದ್ಸಲ ಫಿಕ್ಸ್ ಮಾಡಿದ್ಮೇಲೆ ಅದು ಕೃಷಿ ಭೂಮಿನೋ, ಕೃಷಿಯೇತರ ಭೂಮಿನೋ, ನೀರಾವರಿ ಜಮೀನು, ಸರ್ ಟ್ರಾನ್ಸ್ಮಿಷನ್ ಲೈನ್ ಒಂದು ನಿಮಿಷ ರೀ. ಸೋಲಾರ್ ವಿಂಡ್ ಪವರ್ ಸರ್, ಸೋಲಾರ್ ವಿಂಡ್ ಪವರ್ ಇಟ್ ಇಸ್ ದೇರ್ ಚಾಯ್ಸ್. ರೈತ ಬಿಡ್ಬೋದು, ಬೇಡ ಬಿಡ್ಲಿ. ಇಲ್ಲಿ ಜನಗಳಿಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಬರುವುದಿಲ್ಲ ಅಷ್ಟೇ. ವ್ಯವಹಾರಸ್ಥರಿಗೆ ಅದು ವ್ಯವಹಾರಸ್ಥರ ಪಕ್ಷನೇ ಹೊಂದಿರ್ತೈತೆ. ಅದರಲ್ಲಿ ನಮ್ಮ ರಾಯರೆಡ್ಡಿ ಅವರು ಕೂಡ ಒಬ್ಬರು, ಅವ್ರ ಜೊತೆ ನಮ್ಮ ನವಲಿ ಹಿರೇಮಠವರು ಸೇರ್ಕೊಂಡಿದ್ರೆ ನನಗೆ ಅದೇನು ನಾವು ದೊಡ್ಡ ವಿಚಾರ ಏನಲ್ಲ. ರಾಯರೆಡ್ಡಿ ಅವರು ಪೂರಾ ವ್ಯವಹಾರಸ್ಥರ ಅಂತೀರಿ ಸರ್. ಮತ್ತು ಇನ್ನು ಬೇರೆ ಏನಿದೆ ಸರ್, ಇದರ ಅರ್ಥ ಏನಿದೆ ಹೇಳಿ ನನಗೆ. ಒಂದು ನಿರ್ಧಾರ ಕಟುವಾಗಿ ನೀವು ತಗೊಳ್ಳಿ, ಇಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತೇಳಿ. ಇವಾಗ ನಮ್ಮ ಆನೆಗೊಂದಿ ಇದೆ ಈ ಭಾಗದಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಇವಾಗ ನಾವು ದಾರಿಯಲ್ಲಿ ಬರ್ತಾ ಕೆಲವೊಬ್ಬರು ನಾನ್ ವೆಜಿಟೇರಿಯನ್ ಹೋಟೆಲ್ಸನ್ನು ಹಿಂದೆ ನೋಡಿದೆ. ಅವ್ರು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದ್ದೆ, ನೋಡಿ ಇವತ್ತು ನಾವು ಆಧ್ಯಾತ್ಮಿಕ ಕೇಂದ್ರ ಇದು, ಜನ ಬರೋ ಟೈಮ್ನಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲಿ ಕಾಣಬಾರ್ದು ಅಂಥೇಳಿ ಅವರು ಹಿಂದಕ್ಕೆ ಸರಿಸ್ಕೊಂಡ್ಬಿಟ್ರು. ಮೇನ್ ರೋಡ್ಗಳಲ್ಲಿ ಕಾಣಬಾರ್ದು ಅಂತ. ಸೊ ನಿರ್ಧಾರಗಳು ನಾವು ತಗೋಬೇಕು. ಇವತ್ತು ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಪರವಾಗಿಲ್ಲ, ಅಥವಾ ರೈತರಿಗೆ ಕೆಟ್ಟದಾಗುತ್ತೆ ಅಂದರೆ ನಿರ್ಧಾರ ತಗೋಬೇಕಾಗಿರೋದು ಒಬ್ಬ ಶಾಸಕರು. ಇವತ್ತು ಅವರು ವಿಂಡ್ಮಿಲ್ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಅವ್ರು ಆಪ್ತರು ಬಂದು ಮತ್ತು ನೆಗೋಷಿಯೇಷನ್ ರೈತರ ಹತ್ರ ಮಾತಾಡ್ತಾ ಇರೋದಂದರೆ ಆ ಡಬಲ್ ಸ್ಟ್ಯಾಂಡರ್ಡ್ನ ಬಸವರಾಜ ರಾಯರೆಡ್ಡಿ ಅವರು ಬಿಡ್ಕೋಬೇಕು. ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಒಂದು ಕಡೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ವಿದ್ಯುತ್ ಸ್ವಾವಲಂಬನೆ ಆಗ್ತಾ ಇರುವಂಥ ಕೃಷಿ ಒಂದು ಕಡೆ ಆದರೆ, ಅದನ್ನೇ ಏನೋ ಇರುವಂಥ ನಿಯಮವನ್ನೇ ದುರುಪಯೋಗಪಡಿಸಿಕೊಂಡು ಕಂಪ್ನಿಗಳು ಇಲ್ಲಿ ರೈತರ ಮೇಲೆ ದೌರ್ಜನ್ಯ ನೀಡ್ತಾ ಇರುವಂಥ ಆರೋಪ ಇವೆ. ಈ ಕುರಿತು ಒಂದಿಷ್ಟು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಂದಿಷ್ಟು ಕಠಿಣ ಕ್ರಮವನ್ನು ಮತ್ತು ಆ ಕಂಪ್ನಿಗಳ ಮೇಲೆ ಇರುವಂಥ ನಿಯಮಗಳ ಪಾಲನೆ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಶಾಣಪ್ಪ ಬಾಚ್ಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.